ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಚಿಂತಾಮಣಿ ದಿನಾಂಕ 16/6/2026 ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ SIRನ ವಿಶೇಷ ಸಭೆ ಮತ್ತು BLA-2 ವಿಶೇಷ ಕಾರ್ಯಾಗಾರವನ್ನು ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗೇಟ್ ಬಳಿ ಇರುವ NN ಕನ್ವೆನ್ಷನ್ ಹಾಲ್ನಲ್ಲಿ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡರವರು ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮಾಜಿ ಸಂಸದರು N. ಮುನ್ಸಾಮಿರವರು ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ SIR ಬಗ್ಗೆ ಮಾಜಿ ಸಂಸದರು N. ಮುನ್ಸಾಮಿರವರು ಮಾತನಾಡಿದರು. ನಂತರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ GN. ವೇಣುಗೋಪಾಲ್ ರವರು ಮಾತನಾಡಿ, ಪ್ರತಿ ಬೂತ್ನಲ್ಲಿ ನಮ್ಮ BLA-2ಗಳು BLOಗಳ ಜೊತೆ ಸೇರಿ ಮನೆ ಮನೆಗೆ ಸಂಪರ್ಕ ಮಾಡಿ ಅಕ್ರಮವಾಗಿ ಸೇರಿಸಿರುವಂಥ ಮತದಾರರನ್ನು ಹಾಗೂ ಬೇರೆ ಕಡೆ ಓಟಿದ್ದು ನಮ್ಮ ಲೋಕಲ್ ಕೂಡ ಓಟಿದ್ದು ಇಂತಹ 2-3 ಮತದಾರರ ಪಟ್ಟಿಯಲ್ಲಿದ್ದ ಇರುವಂತಹವರನ್ನು ಕೂಡಲೇ ತೆಗೆಸಬೇಕು ಎಂದು ತಿಳಿಸಿದರು. ಮುಂಬರುವ ಎಲ್ಲ ಥರದ ಚುನಾವಣೆಗಳಲ್ಲಿ ಪಕ್ಷದಿಂದ ಅಭ್ಯರ್ಥಿಗಳು ನಿಲ್ಲಬೇಕು ಎಂದು ನುಡಿದರು. ಈ ಕಾರ್ಯಕ್ರಮದಲ್ಲಿ ನಗರ ಮಂಡಲ ಅಧ್ಯಕ್ಷ B. ಗೋವಿಂದರಾಜು, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ನರಸಿಂಹರಾಜುರವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀರವರು, ರಾಜಶೇಖರ್ ರೆಡ್ಡಿ ಹಾಗೂ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಲ್ಲಿ ಊಟ ಮಾಡೋದು, ಓಟ್ ಹಾಕೋದು, ಬರೋದು ಈ ದೇಶದ ನಾಗರಿಕತೆಗೆ ಅಲ್ಲಾಡಿಸ್ತಾ ಇದೆ. ಅದಕ್ಕೋಸ್ಕರ ಇವರು BLA-2ಗೆಲ್ಲ ಕಾರ್ಯಾಗಾರ ಹಾಕೊಂಡು ಅಲ್ಲ ಕಂಪ್ಯೂಟರ್ ತಂತ್ರಜ್ಞಾನದಿಂದ ಒಬ್ಬೊಬ್ಬರು ಎಷ್ಟೇ ಬಂದಿದೆ ಓಟ್ ಹಾಕೋದು ತಿಳ್ಕೊಂಡು ಲೀಸ್ಟೇ ಕೊಡ್ತಾರೆ. ಫೋಟೋ ಮ್ಯಾಚಿಂಗ್ ಮಾಡ್ತಾರೆ, ಹೆಸರು ಮ್ಯಾಚಿಂಗ್ ಮಾಡ್ತಾರೆ, ಅವೆಲ್ಲ ತೆಗೆದಾಕಿ ಕೊಡ್ತಾರೆ. ಅವು ಇವಾಗ ಕಾಂಗ್ರೆಸ್ ಅವರು ಹೋಗಿ ಇದನ್ನ ತೆಗಿಬೇಡಿ ಅಂದ್ರೆ ನಮ್ಮ ಉದ್ಯೋಗ ಹೋಗುತ್ತೆ ಅಂತ ಎಲೆಕ್ಷನ್ ಕಮಿಷನರ್ ಅವರು ಯಾರು ನಿಜಾಯಿತಿ ಒಬ್ಬರು ಒಂದು ಓಟ್ ಹಾಕ್ಬೇಕು. ಈ ದೇಶದ ಸುಭದ್ರ ರಾಜಕಾರಣಕ್ಕೆ ಸಂವಿಧಾನದಂತೆ ಒಬ್ಬರು ಒಂದು ಮತ ಪಡಿಬೇಕು. ಮತದಾರರ ಪ್ರಯತ್ನ ಅವು ಯಾವುದನ್ನು ಅವಕಾಶ ಸಿಕ್ಕಿದೆ BLA-2ಗೆ. ಇವತ್ತೇನಪ್ಪ ಬರೋ ನೀವು ಯಾರು ಹಾಕಿರ್ತಾರೆ ಅವ್ರನ್ನ ನೀವು ಚೆಕ್ ಮಾಡಿ ಓಟ್ ಲಿಸ್ಟ್ ತಗೊಂಡು ನಾನು ವಾರ್ಡ್ ಎಷ್ಟು ಹೋಗಿದ್ದೆ, ಎಷ್ಟು ಜನ ಸತ್ತಿದ್ದಾರೆ, ಈ ಮನೆಗೆ ಯಾರಿದ್ದಾರೆ. ಅದೇ ಮುಸ್ಲಿಂ ಬಾಂಧವರು ಏನ್ ಮಾಡಿದ್ದಾರೆ ಅಂದ್ರೆ ಇವತ್ತು ಮದುವೆ ಆಗಿ ಬರ್ತಾರೆ, ಸೊಸೆ ಕರ್ಕೊಂಡ್ಬಂದ್ರೆ ನನ್ನ ಮಗಳು ಒಂದು ಬರೆಸ್ತಾರೆ. ಅದನ್ನ ಹೇಳ್ಬೇಕು, ಇವ್ರು ಸೊಸೆ ಅಲ್ಲಿ ಓಟ್ ಇರ್ಬೇಕು, ಆ ಓಟ್ ತೆಗಿ ಸೊಸೆ ಎಲ್ಲಿಂದ ಬಂದ ಕೇಳ್ತಾರೆ. ಇವ್ರು ಈ ಮನೆ ನೋಡಿದಿರ ಬಂದಿದ್ದಾರೆ, ಇವ್ರು ಯಾರು, ಎಲ್ಲಿ ಇವ್ರ ತಂದೆ ತಾಯಿ ಯಾರು ಏನು ಅನ್ನೋದು ಅವ್ರು ಕೇಳ್ಬೇಕು. ಅಷ್ಟು ಮಾತ್ರ ಕೆಲಸ ನಾವು ಮಾಡಿದ್ರೆ ಈ ದೇಶಕ್ಕೆ ಉಳಿದಕ್ಕಾಗ್ತದೆ. ಇವತ್ತು ನಿಮ್ಮ ಸಹಕಾರದಿಂದ 271 ಬೂತ್ಗಳ ಸಹಕಾರದಿಂದ ಇವತ್ತು ಓಟ್ ಎಷ್ಟು ಹೋಗುದು ಅಂದ್ರೆ ಒಂದೊಂದು ನಗರದಲ್ಲೇ ಸುಮಾರು 10,000 to 12,000 ಓಟು ನಗರದಲ್ಲೇ ಹೋಗುತ್ತೆ. ಡಬಲ್ ಓಟು, ಟ್ರಿಬಲ್ ಓಟು ಇರೋದು ಇದನ್ನ ತಾವು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಯಾರೇ ಆಗಲಿ. ಆಮೇಲೆ BLA ಅವರು ಒಬ್ಬರೇ ಅವರೇ ಮಾಡಬೇಕು ಅಂತ ಏನಿಲ್ಲ ಕೆಲಸನ. ನಿಮ್ ಜೊತೆಗೆ 3-4 ಜನ ಸ್ನೇಹಿತರು ಕರ್ಸ್ಕೊಳ್ಳಿ. ನಾನು BLA-2 ಮಾಡಿದ್ರೆ ನಾವು 5-6 ಜನ ಒಂದು ಮೀಟಿಂಗ್ ಕರೆಯೋಣ. ನಿಮ್ಮಲ್ಲಿ 10 ಜನ ಸ್ನೇಹಿತರನ್ನ ಓಟ್ ಲಿಸ್ಟಿಕ್ಕಿ ಮುಂದೆ ಓಟ್ ಲಿಸ್ಟಿಕ್ಕಿ ಜೊತೆಲಿ ಕೆಲಸ ಮಾಡಿ. ಒಬ್ಬನೇ ಮಾಡಬೇಕು ಅನ್ನೋದಲ್ಲ. ನಮ್ಮ ಲೀಡರು BLA-2 ಇರೋಲ್ಲ, ಎಲ್ರಿಗೂ ಯಾವುದೋ ಒಂದು ಮೀಟಿಂಗ್, ಒಂದು ವಾರದಲ್ಲಿ ಮೀಟಿಂಗ್ ಕರಿಬೇಕು. ಆ 3 ಜನ 5 ಜನ 10 ಜನ BLA-2 ಇರೋರ್ಗ ಮುಖಂಡರು ಕರೆದು ನೋಡಪ್ಪ ಇವ್ರಿಗೆಲ್ಲ ನೀವು ಸಪೋರ್ಟ್ ಮಾಡಬೇಕು. ಒಬ್ಬರು ಮಾಡೋ ಕೆಲಸ ಅಲ್ಲ ಇದು. 10 ಜನ BLA-2 ಜನ ಇದ್ದೀರಿ ಅಂದ್ರೆ ಮನೆ ತಗೋಗಿ ಈ ಓಟ್ ಎಷ್ಟು ಜನ ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಿ ಏನು ಅಂತ 10 ಜನ ನಾವೇ ಚೆಕ್ ಮಾಡ್ಬೋದು. ಇದನ್ನ ನಾವು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡು ಈ BLA-2ನ ಇದು ಒಂದು 3 ತಿಂಗಳು ನಡೆಯುವಂಥದ್ದು. 1 ತಿಂಗಳಲ್ಲಿ ನಾವು ಇದನ್ನ ಮನೆಗೆ ಫಸ್ಟೇ ನಮ್ಮನ್ನು ಲೀಸ್ಟ್ ಮಾಡಿಕೊಂಡು ಓಟ್ ಲಿಸ್ಟ್ ತಗೊಂಡು ಯಾರ್ಯಾರು ಏನೇನು ಅನುಮಾನಾಸ್ಪದವಿದೆ ಅದ್ರಾಗ ಅರ್ಥ ನಾವು ಓಟ್ ಲಿಸ್ಟ್ ಕಂಡಿಡಿದಿರುವಂಥದ್ದು ಕೊಡ್ತೀವಿ ನಿಮ್ಗೆ. ಅವ್ನು ನೋಡಿ ಮರಣ ಹೊಂದಿರೋದು ಡಿಲೀಟು, ಇಲ್ಲಿಂದ ಮದುವೆ ಆಗಿರೋದು ಡಿಲೀಟು, ಅವೆಲ್ಲ ಮಾಡಬೇಕು. ಅವೆಲ್ಲ ಮಾಡಿದ್ರೆ ನಾವು ಈ ಕಾರ್ಯಾಗಾರ ನಡೆಸ್ದಂಗೆ ಇರುತ್ತೆ. ಈ ದೇಶಕ್ಕೆ ಸುಭದ್ರ ಒಂದು ಪ್ರಜೆಯಾಗಿ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ನಂಗೆ ಇನ್ನ ಮುರಳೀಧರವರು ಜಿಲ್ಲಾಧ್ಯಕ್ಷರು ಇದ್ರ ಬಗ್ಗೆ ಭಾಷಣ ಮಾಡಿ ತಿಳಿಸ್ತಾರೆ ಯಾವ ರೀತಿ ಅಂತ ಹೇಳ್ತಾ. ಇವತ್ತು ಬಂದಿರುವಂಥ ಎಲ್ರಿಗೂ, ವೇದಿಕೆ ಮೇಲಿರುವಂಥ ಎಲ್ರಿಗೂ ದೇವರು ಒಳ್ಳೇದು ಮಾಡಿ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಸಿಕ್ಕಿ ಅಂತ ಹೇಳಿ ನಾನು ಅಭಿನಂದನೆ